ಮುಕ್ತಾಯಗೊಂಡಿರ್ತಕ್ಕಂಥ ಪಂದ್ಯಾಟದ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಆಟಗಾರ JM ಕ್ರಿಕೆಟರ್ಸಿನ ಪರವಾಗಿ ಬಹಳಷ್ಟು ಒಂದು ಉತ್ತಮ ರೀತಿಯ ಆಟವನ್ನು ದಾಖಲಿಸಿ ಜಯವನ್ನು ದಾಖಲಿಸಲು ಬಹಳಷ್ಟು ಒಂದು ಪ್ರಮುಖವಾದ ಬೌಲಿಂಗ್ ಪರ್ಫಾರ್ಮೆನ್ಸಿನ ಮುಖಾಂತರ ಉತ್ತಮ ರೀತಿಯ ಆಟವನ್ನು ದಾಖಲಿಸಿರ್ತಕ್ಕಂಥ ರತೀಕ್ ಫ್ರಾಮ್ ಕೋಣಿ ದಯವಿಟ್ಟು ಮುಖ್ಯ ವೇದಿಕೆ ಬಂದು ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಪಡ್ಕೊಳ್ಳಿ ಅನ್ನೋದನ್ನು ತಿಳಿಸ ಮೊದಲ ಚೆಂಡಿನಲ್ಲಿ ಈಗ ಒಂದು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಲೋವರ್ ಫುಲ್ಟಾಸ್ ಡೆಲಿವರಿ ಬಹಳಷ್ಟು ಒಂದು ಉತ್ತಮ ರೀತಿಯ ಹೊಡೆತ ತನ್ಮೂಲಕ ಈಗ ಡೀಪ್ ಮಿಡ್ ವಿಕೆಟ್ ಸೀಮಾ ರೇಖೆ ಗಮನಿಸ್ತಾ ಇದೆ. ಬೌಂಡ್ರಿ 4 ಓಟದ ಸೆಟ್ ಪಡ. ಈ ನಡುವೆ ಲೆಕ್ಕಾಚಾರದ ಆಟಗಳು ಬರಬೇಕಾಗಿದೆ. ತನ್ಮೂಲಕವಾಗಿ ಕಂಡ್ಲೂರು ಫ್ರಾನ್ಸ್ ಟ್ರೋಫಿ ಒಂದು ವ್ಯವಸ್ಥಿತ ಪಂದ್ಯಾಟದಲ್ಲಿ ಮುಂದುವರಿಕೆಯನ್ನು ಪಡ್ಕೊಂಡ್ರೆ ಬಹುಶಃ ಒಂದು ಟೂರ್ನಮೆಂಟಿನ ವೀಕ್ಷಣೆಯಲ್ಲಿದ್ದಾರೆ. ಕರ್ನಾಟಕ ರಾಜ್ಯ ಟೆನ್ನಿಸ್ ವರ್ಲ್ಡ್ ಕಣ್ಣಂತೋರ್ವ ಶ್ರೇಷ್ಠ ವೀಕ್ಷಕಗಳಲ್ಲಿ ಓರ್ವರಾಗಿರ್ತಕ್ಕಂಥ ಶರತ್ ಕುಂಬಾಸಿ ಜೊತೆಗಾಗಿ ನಿರ್ಣಾಯಕ ಪೀಠದಲ್ಲಿ ಕೂಡ ಬಹಳಷ್ಟು ಹೆಸರನ್ನು ಮಾಡಿರ್ತಕ್ಕಂಥ ನಿರ್ಣಾಯಕರು ಪ್ರಶಾಂತ್ ಪ್ರಭುಗಳು ಕೋಟೇಶ್ವರ ಇಬ್ಬರನ್ನ ಕೂಡ ಒಂದು ಟೂರ್ನಮೆಂಟ್ಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾವೆ. ಈ ನಡುವೆ ಈಗ ಮತ್ತೆ ಬ್ಲಾಕರ್ ಚೆಂಡಿಗೆ ಬೀಜಾಡಿಯ ಮಹೇಶ್ ಈಗ ಅಷ್ಟಕವರ್ಸ್ ಮೇಲ್ಭಾಗದಲ್ಲಿ ಚೆಂಡನ್ನು ಅಡ್ಡಾಯಿಸ್ತಾ ಇದ್ದಾನೆ. ಆರಂಭಿಕ ಓವರ್ನಲ್ಲಿ ಈಗ ಶ್ರೀನಿಧಿ ಆಚಾರ್ಯ ಬಹಳಷ್ಟು ಒಂದು ಉತ್ತಮ ರೀತಿಯ ಹಸಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾನೆ. ಕೇವಲ 6 ಓಟಗಳಿಗೆ ಅವಕಾಶ ಮೊದಲ 5 ಚೆಂಡುಗಳ ಮುಂದೆ ಬಿಟ್ಟುಕೊಡ್ತಾ ಇದ್ದಾನೆ. ಈ ನಡುವೆ ಈಗ ಅಂತಿಮ ಚೆಂಡಿನಲ್ಲಿ ಬಹಳಷ್ಟು ಒಂದು ಉತ್ತಮ ರೀತಿಯ ಹೊಡೆತ ತನ್ಮೂಲಕ ರೇಖೆಯನ್ನು ಗಮನಿಸ್ತಾ ಇದೆ. ಬೌಂಡ್ರಿ 11 ಓಟವನ್ನು ಈಗ ಮೊದಲ ಓವರ್ ಮುಕ್ತಾಯದ ಬಳಿಕ ಈಗ 11 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಹಾಗೇನ ಒಂದು ಟೂರ್ನಮೆಂಟಿನ ವೀಕ್ಷಣೆಯಲ್ಲಿದ್ದಾರೆ ಸ್ಟೈಲ್ ಹಬ್ನ ಮಾಲಕರಾಗಿರ್ತಕ್ಕಂಥ ಅಮೀರ್ ಬಾಷಾ ಅವರು ಕೂಡ ಒಂದು ಟೂರ್ನಮೆಂಟಿನ ವೀಕ್ಷಣೆಯಲ್ಲಿದ್ದಾರೆ. ಅವರನ್ನು ಕೂಡ ಒಂದು ಕಂಡ್ಲೂರು ಫ್ರಾನ್ಸ್ ಟ್ರೋಫಿಯ ಪರವಾಗಿ ಆತ್ಮೀಯ ಆಧಾರದ ಸ್ವಾಗತವನ್ನು ಕೂಡ ಬಯಸ್ತಾ ಇದ್ದಾವೆ. 2ನೇ ಓವರ್ಗಾಗಿ ಅಜ್ಮಾಲ್ ಅವರನ್ನ ಪರಿಚಯಿಸುವ ಪ್ರಯತ್ನಗಳು ಸಾಕು. ಮೊದಲ ಚೆಂಡಿನಲ್ಲಿ ಈಗ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಲೆಕ್ಕಾಚಾರದ ಆಟಗಳು ಬಹುಶಃ ಟೆನ್ನಿಸ್ ಬಾಲ್ನಲ್ಲಿ ಬಹಳಷ್ಟು ಸಾಧನೆಯನ್ನು ಮಾಡಿರ್ತಕ್ಕಂಥ ಬೌಲರ್ ಅಜ್ಮಾಲ್ ಬ್ರಹ್ಮಾವರದ ಪರಿಸರದ ಇನ್ನೋರ್ವ ಯಶಸ್ವಿನ ಆಟಗಾರ.
ಎರಡನೇ ಬಾರಿ ಈಗ ಮತ್ತೆ ಎಸಗಾರಿಕೆಯನ್ನು ಮುಂದುವರಿಕೆಯನ್ನು ಕಾಣಬೇಕಾಗಿದೆ. ಈ ನಡುವೆ ಈಗ ವೈಡ್ ಬಾಲ್ ಏನೋ ಸೂಚನೆ ರವಾನಿಸ್ತಾ ಇದ್ದಾರೆ. 4 ಓವರ್ಗಳ ಪಂದ್ಯಾಟ. ಕಂಡ್ಲೂರು ಫ್ರಾನ್ಸ್ ಟ್ರೋಫಿ ಮೂರನೇ ಬಾರಿ ಈಗ ಮತ್ತೆ ಹೊಸ ಬೌಲರ್ ಈಗ ಅಜ್ಮಾಲ್ ಎರಡನೇ ಓವರ್ಗಾಗಿ ಉತ್ತಮ ರೀತಿಯ ಎಸಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಗೂಟದ ಹಿಂಭಾಗದಲ್ಲಿ ಲಿಸ್ಟನ್ ರಾಜ್ಯ ಟೆನ್ನಿಸ್ ವಾಲ್ 40 ನಲ್ಲಿ ಬಹಳಷ್ಟು ಹೆಸರನ್ನು ಮಾಡಿರ್ತಕ್ಕಂಥ ಇನ್ನೋರ್ವ ಆಟಗಾರ. ಕೀಳೇಶ್ವರಿ ಕುಂದಾಪುರ, ನ್ಯೂ ಸೆಂಚುರಿ ಬಸ್ರೂರು, ಜಾನ್ಸನ್ ಪರವಾಗಿ ಬಹಳಷ್ಟು ಪಂದ್ಯಾಟವನ್ನು ಆಡಿರ್ತಕ್ಕಂಥ ಆಟಗಾರ ಕೂಡ. ಈ ನಡುವೆ ಈಗ ಮತ್ತೆ ಕ್ಷೇತ್ರಕ್ಷಣೆ ಎಡವಟ್ಟನ್ನು ಮಾಡಿಕೊಳ್ತಾ ಇದ್ದಾರೆ. ಕೆಲವೊಂದು ಲೆಕ್ಕಾಚಾರವನ್ನು ಮೀರಿಸುವಂಥ ಕ್ಷೇತ್ರಕ್ಷಣೆಯನ್ನು ಬಹುಶಃ ಆಟಗಾರರು ಮಾಡ್ತಾ ಇದ್ದಾರೆ. ಭಾಳಷ್ಟು ಓಟವನ್ನು ಈಗ ಹೆಚ್ಚುವರಿಯಾಗಿ ಹಾಗೇನೆ ಟೂರ್ನಮೆಂಟಿನ ವೀಕ್ಷಕರಿದ್ದಾರೆ. DMF ಕ್ರಿಕೆಟರ್ಸಿನ ಆಟಗಾರರು, ಅಂಪೈರರು, ಗುಡಿಬೆಟ್ಟು ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದಾವೆ. ಈ ನಡುವೆ ಈಗ ಇಪ್ಪತ್ತ ಎರಡಕ್ಕೆ ತಲುಪ್ತಾ ಇದೆ. 22 ಈ ನಡುವೆ 22ಕ್ಕೆ ತಲುಪ್ತಾ ಇದೆ. ಈ ನಡುವೆ ಕಾರ್ತಿಕ್ ಸದ್ದ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಹೊಡೆತ ರೇಖೆಯನ್ನು ಕಮಿಸ್ತಾ ಇದೆ. ಬೌಂಡ್ರಿ 26ಕ್ಕೆ ತಲುಪ್ತಾ ಇದೆ. ಬಹುಶಃ ಬಹಳಷ್ಟು ಒಂದು ಉತ್ತಮ ರೀತಿಯ ಆಟವನ್ನು ಈಗ ಕಾರ್ತಿಕ್ ದಾಖಲಿಸ್ತಾ ಇದ್ದಾನೆ. ಫ್ರಾನ್ಸ್ ಹೊನ್ನಾಳದ ಪರವಾಗಿ ಬಹಳಷ್ಟು ಒಂದು ಉತ್ತಮ ರೀತಿಯ ಆಟವನ್ನು ದಾಖಲಿಸಿರ್ತಕ್ಕಂಥ ಆಟಗಾರ. ಈ ನಡುವೆ
20 ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡುವ ನಿಟ್ಟಿನಲ್ಲಿ ಈಗ ತನ್ಮೂಲಕ ಸೀಮಾ ರೇಖೆಯನ್ನು ಗಮನಿಸ್ತಾ ಇದೆ. ಬೌಂಡ್ರಿ 4 ಓಟದ ಸೇರ್ಪಡೆ. ಈ ನಡುವೆ ಈಗ ಬಹಳಷ್ಟು ಒಂದು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು. ತನ್ಮೂಲಕ ಸೀಮಾ ರೇಖೆಯನ್ನು ಗಮನಿಸ್ತಾ ಇದೆ. ಬೌಂಡ್ರಿ ಬಹುಶಃ ಬ್ಯಾಕ್ವರ್ಡ್ ಪಾಯಿಂಟ್ ಮೇಲ್ಭಾಗದಲ್ಲಿ ನಿಜಾಮ, ಬಹುಶಃ ಟೆನ್ನಿಸ್ ಬಾಲ್ನ ಸಾಗರ್ ಭಂಡಾರಿಯ ಪಕ್ಕ ಅಭಿಮಾನಿ. ಈಗ ಬ್ಯಾಕ್ವರ್ಡ್ ಪಾಯಿಂಟ್ ಮೇಲ್ಭಾಗದಲ್ಲಿ ಕ್ಷೇತ್ರ ರಕ್ಷಣೆಯನ್ನು ಪಡ್ಕೊಳ್ತಾ ಇದ್ದಾರೆ. ಈ ನಡುವೆ 34ಕ್ಕೆ ತಲುಪ್ತಾ ಇದೆ. ಮೊದಲ 3 ಓವರ್ಗಳ ಮುಕ್ತಾಯದ ಬಳಿಕ 34 ಓಟವನ್ನು ದಾಖಲಿಸ್ತಾ ಇದ್ದಾರೆ. 4ನೇ ಓವರ್ಗಾಗಿ ಲಿಸ್ಟನ್ ಬಸ್ರೂರು. ಒಂದು ಓಟಗಳಿಗೆ ಅವಕಾಶವನ್ನು ಈಗ ಲಿಸ್ಟನ್ ಮಾಡಿಕೊಡ್ತಾ ಇದ್ದಾನೆ ಕಂಡ್ಲೂರು ಫ್ರಾನ್ಸ್ ಸೋಫಿ. ಈ ಬಾರಿ ಸಂತ ಚೆಂಡು ಈಗ ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. 4 ಓಟದ ಸೇರ್ಪಡೆ. ಈ ನಡುವೆ ನಲವತ್ತಕ್ಕೆ ತಲುಪ್ತಾ ಇದೆ. ಮೊದಲ ಲಿಸ್ಟನ್ ಮತ್ತೆ 5 ಚೆಂಡುಗಳ ಮುಂದೆ ಕೇವಲ 6 ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾನೆ. 41ಕ್ಕೆ ತಲುಪ್ತಾ ಇದೆ. ಈ ನಡುವೆ ಈಗ ಅಂತಿಮ ಚೆಂಡು ಬಹಳಷ್ಟು ಒಂದು ಉತ್ತಮ ರೀತಿಯ ಹೊಡೆತ. ತನ್ಮೂಲಕ ಈಗ ಸೀಮಾ ರೇಖೆಯನ್ನು ಗಮನಿಸ್ತಾ ಇದೆ. ಬೌಂಡ್ರಿ 46 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಜಯಕ್ಕಾಗಿ 47 ಓಟಗಳು ಬರಬೇಕಾಗಿದೆ.
47ರ ಒಂದು ಟಾರ್ಗೆಟ್ ಅನ್ನ ಚೇಸಿಂಗ್ ಮಾಡಬೇಕಾಗಿದೆ ಜಯಕ್ಕಾಗಿ. ಅದೇ ರೀತಿ ARK ಫ್ರಾನ್ಸ್ ಕೋಡಿ ಕನ್ಯಾನ ಇವರ ಆಶ್ರಯದಲ್ಲಿ ಕೋಡಿ ಕನ್ಯಾನದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ದಾಖಲೆಯ ರಾಜ್ಯ ಮಟ್ಟದ ಆಟಗಾರರ 40 ಗಜಗಳ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾಟ ARK ಟ್ರೋಫಿಯಾಗಿ ಪಂದ್ಯಾಕೂಟವನ್ನು ನಡೆಸ್ತಾ ಇದ್ದಾರೆ. ಈ ಪಂದ್ಯಾಟವು ಲೀಗ್ ಹಾಗೆ ನಾಕೌಟ್ ಮಾದರಿಯಲ್ಲಿ ಸಾಗ್ತದೆ. ಬಹುಶಃ 3 ಜನ ಐಕಾನ್ ಆಟಗಾರರನ್ನ ಆಡಿಸುವಂತ ಒಂದು ಪಂದ್ಯಾಟ. ಪ್ರತಿಯೊಂದು ತಂಡದಲ್ಲೂ 1 ಜನ ಲೋಕಲ್ ಐಕಾನ್ ಹಾಗೇನೆ 2 ರಾಜ್ಯ ಮಟ್ಟದ ಐಕಾನ್ ಆಟಗಾರರಿಗೆ ಅವಕಾಶ ಇದೆ. ಒಂದು ಪಂದ್ಯಾಟವನ್ನ ARK ಫ್ರಾನ್ಸ್ ಟ್ರೋಫಿಯಾಗಿ ಪಂದ್ಯಾಟವನ್ನ ಕೋಡಿ ಕನ್ಯಾನ ನಡೆಸ್ತಾ ಇದೆ. ಆರಂಭಿಕ ಆಟಗಾರರು ಲಿಸ್ಟನ್ ಜೊತೆಗಾಗಿ ಮಹೇಶ. ಈ ಬಾರಿ ಮೊದಲ ಚೆಂಡು ಈಗ ಮತ್ತೆ ಕೇವಲ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. 47ರ ಒಂದು ಟಾರ್ಗೆಟ್ ಅನ್ನು ಚೇಸಿಂಗ್ ಮಾಡಬೇಕಾಗಿದೆ. ಮಹೇಶನಿಗೆ ಸಂತ ಚೆಂಡು. ಈಗ ಮಹೇಶ ಓಟವನ್ನು ಪಡ್ಕೊಳ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಚುಕ್ಕಿ ಸಹ ಮುಂದುವರಿಕೆಯನ್ನು ಕೂಡ ಕಂಡುಕೊಳ್ತಾ ಇದೆ. 4 ಓವರ್ಗಳ ಪಂದ್ಯಾಟ. 47ರ ಒಂದು ಟಾರ್ಗೆಟ್ ಅನ್ನ ಚೇಸಿಂಗ್ ಮಾಡಬೇಕಾಗಿದೆ. ಈ ಬಾರಿ ಬಹಳಷ್ಟೊಂದು ಉತ್ತಮ ರೀತಿಯ ಹೊಡೆತ. ತನ್ಮೂಲಕ ಈಗ 4 ಓವರ್ದ ಸೇರ್ಪಡೆ 5ಕ್ಕೆ ತಲುಪ್ತಾ ಇದೆ. ಆರಂಭಿಕರ ಜೋಡಿ ಲಿಸ್ಟನ್ ಜೊತೆಗಾಗಿ ಮಹೇಶನ ಆಟ ಬರಬೇಕಾಗಿದೆ. ಮತ್ತೆ ನಿಖಿಲ್ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಈ ಬಾರಿ ಮತ್ತೆ ಬಹಳಷ್ಟೊಂದು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ. ಕಾರ್ತಿಕ್ ಈಗ ಚೆಂಡನ್ನು ಅಡ್ಡಾಯಿಸ್ತಾ ಇದ್ದಾನೆ. 47ರ ಒಂದು ಬೃಹತ್ ಮೊತ್ತದ ಟಾರ್ಗೆಟ್ ಅನ್ನು ಬೆನ್ನಾಡ್ತಾ ಇರ್ತಕ್ಕಂಥ ತಂಡ ಈಗ SSAR ಆರಂಭಿಕರ ಜೋಡಿ ಕೇವಲ 6 ಓಟವನ್ನು ದಾಖಲಿಸ್ತಾ ಇದ್ದಾರೆ ವಿದೌಟ್ ಲಾಸಿನ ಮುಖಾಂತರವಾಗಿ. ಈ ನಡುವೆ 2 ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಟ್ರು. 8ಕ್ಕೆ ತಲುಪ್ತಾ ಇದೆ. ಇನ್ನು ಕೂಡ ಜಯಕ್ಕಾಗಿ 18 ಚೆಂಡು 39 ಓಟಗಳು ಬರಬೇಕಾಗಿದೆ. ಕಂಡ್ಲೂರು ಫ್ರಾನ್ಸ್ ಟ್ರೋಫಿ ಯಶಸ್ವಿಯಾಗಿ ಸಾಗ್ತಾ ಇದೆ. ಟೆನಿಸ್ ವಲ್ಲ ಮತ್ತೊಂದು 1 ಲಕ್ಷದ ಒಂದು ದಾಖಲೆಯ ಪಂದ್ಯಾಟವಾಗಿ. ಈ ಬಾರಿ ಮಹೇಶ್ಗೆ ಸಂತ ಚೆಂಡು. ಕಾರ್ತಿಕ್ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. SSA ಅಂಡ್ AR ಕ್ರಿಕೆಟ್ ಹಸಿನ ತಂಡ 9 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಜಯಕ್ಕಾಗಿ ಇನ್ನೂ ಕೂಡ 37 ಓಟಗಳು ಬರಬೇಕಾಗಿದೆ. ಸಂತ ಚೆಂಡು ಬಹಳಷ್ಟೊಂದು ಉತ್ತಮ ರೀತಿಯ ಹೊಡೆತ. ಬ್ಯಾಕ್ವರ್ಡ್ ಫಂಡ್ ಸೀಮಾ ರೇಖೆಯಲ್ಲಿ ಗಮನಿಸ್ತಾ ಇದೆ. ಬೌಂಡ್ರಿ. ಐಫ್ ಅಟಾಕರ್ಸ್ ವರ್ಸಸ್ ಕುಂದಾಪುರ ಫ್ರಾನ್ಸ್ ಕ್ರಿಕೆಟರ್ಸ್. 2 ತಂಡದ ಕ್ಯಾಪ್ಟನ್ ಟಾಸ್ಗೆ ಬನ್ನಿ ಎನ್ನುವ ಸೂಚನೆ ಮತ್ತೆ ರವಾನಿಸ್ತಾ ಇದ್ದಾವೆ.
ಈ ಬಾರಿ ಬಾನು ಚೆಂಡನ್ನು ಅಡ್ಡಾಯಿಸಿದ್ರು. ಅಲ್ಲಿ ಐಫ್ ಅಟ್ಯಾಕರ್ಸ್ ಹಾಗೇನೆ ಕುಂದಾಪುರ ಫ್ರೆಂಡ್ಸ್ ಟಾಸ್ಗೆ ಬರಬೇಕು. ಈ ಬಾರಿ ಮಹೇಶ್ ಗೆಲ್ಸಂತ ಚೆಂಡು ಈಗ ಬಹಳಷ್ಟು ಒಂದು ಉತ್ತಮ ರೀತಿಯ ಹೊಡೆತ ತನ್ನ ಮೂಲಕ ಈಗ ಸೀಮಾರೇಖೆಯನ್ನು ಗಮನಿಸ್ತಾ ಇದೆ. ಬೌಂಡ್ರಿ ದಿನದ 11ನೇ ಪಂದ್ಯಾಟ ಅಂಕಳೊಳ ಭಾಗದಲ್ಲಿ ಜಯಕ್ಕಾಗಿ 18 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಈ ಬಾರಿ ಮಹೇಶ್ ಗೆಲ್ಸಂತ ಚೆಂಡು ಈಗ ಮತ್ತೆ ಬ್ಯಾಕ್ವರ್ಡ್ ಪಾಯಿಂಟ್ ಮೇಲ್ಭಾಗದಲ್ಲಿ ಸೀಮಾರೇಖೆಯನ್ನು ಗಮನಿಸ್ತಾ ಇದೆ. ಬೌಂಡ್ರಿ 22ಕ್ಕೆ ತಲುಪ್ತಾ ಇದೆ. ಇನ್ನು ಕೂಡ ಜಯಕ್ಕಾಗಿ 25 ಓಟಗಳು ಬರಬೇಕಾಗಿದೆ. ಇಪ್ಪತ್ತ 2 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಜಯಕ್ಕಾಗಿ ಇನ್ನೂ ಕೂಡ 25 ಓಟಗಳು ಬರಬೇಕಾಗಿದೆ. 1 ಲಕ್ಷದ ಒಂದು ದಾಖಲೆಯ ಪಂದ್ಯಾಟ ಇಲ್ಲಿ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ಬಹುಶಃ ಒಂದು ದಾಖಲೆಯ ಪಂದ್ಯಾಕೂಟವನ್ನು ಮೊಟ್ಟ ಮೊದಲ ಬಾರಿಗೆ ಕಣ್ಣೂರು ಅಂಗಳದಲ್ಲಿ ನಡೆಸ್ಕೊಡ್ತಾ ಇರ್ತಕ್ಕಂಥ ಫ್ರೆಂಡ್ಸ್ ಕ್ರಿಕೆಟರ್ಸ್ ಕಣ್ಣೂರು ಎಲ್ಲ ಸದಸ್ಯರಿಗೆ ಕೂಡ ಮತ್ತೊಮ್ಮೆ ಧನ್ಯವಾದವನ್ನು ಕೂಡ ತಿಳಿಸ್ತಾ ಇದ್ದಾವೆ. ಮೊದಲ ಚೆಂಡು ಈಗ ನಿಖಿಲ್ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಚುಕ್ಕಿಯ ಮುಂದುವರಿಕೆಯನ್ನು ಕೂಡ ಕಂಡುಕೊಳ್ತಾ ಇದೆ. ಈ ನಡುವೆ ಈಗ ಬಾನು ಚೆಂಡನ್ನು ಅಡ್ಡಾಯಿಸ್ತಾ ಇದ್ದಾನೆ. ಕೇವಲ 1 ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಟ್ರು. ಇನ್ನು ಕೂಡ ಜಯಕ್ಕಾಗಿ 24 ಓಟಗಳು ಬರಬೇಕಾಗಿದೆ. ಈ ನಡುವೆ ಈಗ ಮತ್ತೆ ಚೆಂಡನ್ನು ಅಡ್ಡಾಯಿಸ್ತಾ ಇದ್ದಾರೆ. ಬೃಹತ್ ಮೊತ್ತದ ಟಾರ್ಗೆಟ್ ಅನ್ನು ಬೆನ್ನಾಡ್ತಾ ಇರ್ತಕ್ಕಂಥ ತಂಡಕ್ಕೆ ಈಗ ಆರಂಭಿಕ ಜೋಡಿ ಮೊದಲ 3 ಚೆಂಡುಗಳ ಮುಂದೆ ಇನ್ನೂ ಕೂಡ 9 ಚೆಂಡು. ಜಯಕ್ಕಾಗಿ 23 ಓಟಗಳು ಬರಬೇಕಾಗಿದೆ. ಲಿಸ್ಟನ್ಗೆ ಅಂತ ಚೆಂಡು ಈಗ ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. 8 ಚೆಂಡು. ಜಯಕ್ಕಾಗಿ 23 ಓಟಗಳು ಬರಬೇಕಾಗಿದೆ. ಬೌಂಡರಿಯನ್ನ ದಾಖಲಿಸಬೇಕಾದಂತ ಅನಿವಾರ್ಯತೆಯ ಸದ್ಯದ ಪರಿಸ್ಥಿತಿಯ ಪಂದ್ಯಾಟ ಈಗ ಫ್ರಾನ್ಸ್ ಟ್ರೋಫಿಯಾಗಿ ಸಾಗ್ತಾ ಇದೆ. ಈ ನಡುವೆ ಈಗ ಮತ್ತೆ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಈ ನಡುವೆ ಬಹಳಷ್ಟು ಒಂದು ಉತ್ತಮ ರೀತಿಯ ಜಯಕ್ಕಾಗಿ ಅಂತಿಮ 6 ಎಸೆತ 22 ಓಟಗಳು ಬರಬೇಕಾಗಿದೆ. 6ಕ್ಕೆ 22. ಅಯೂಬ್ ಹಾಗೇನೆ ಫಿರೋಜ್ ಬಾಯಿ ಅವರ ಒಂದು
ಅಲ್ಲಿ ಕುಂದಾಪುರ ಫ್ರೆಂಡ್ಸ್ ಆಗಿನ ಐಫ್ ಅಟ್ಯಾಕರ್ಸ್ ಟಾಸ್ಗೆ ಬರಬೇಕು. ಕುಂದಾಪುರ ಫ್ರೆಂಡ್ಸ್ ಆಗಿನ ಐಫ್ ಅಟ್ಯಾಕರ್ಸ್ ಲಾಸ್ಟ್ ಕಾಲ್. ಕುಂದಾಪುರ ಟಾಸ್ ಅನ್ನು ಜಯಿಸ್ತಾ ಇದೆ. ತಮ್ಮ ನಿರ್ಣಯವನ್ನು ತಿಳಿಸ್ಕೊಡಿ. ಈ ನಡುವೆ ಈಗ ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಅಂತಿಮ ಎಸಕ್ಕಾಗಿ ಬಾನು ಅಂಪೈರ್ ಪ್ರೀಮಿಯರ್ ಲೀಗ್ ಸೀಸನ್ 2ರಲ್ಲೂ ಕೂಡ ಮ್ಯಾನ್ ಆಫ್ ದಿ ಸೀರೀಸ್ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ಆಟಗಾರ. ಈ ನಡುವೆ ಈಗ ಮತ್ತೆ ಜಯವನ್ನು ದಾಖಲಿಸ್ತಾ ಇದೆ. ಅಭಿನಂದನೆಗಳು. ಹಾಗೇನೆ ಟೂರ್ನಮೆಂಟಿನ ಮೂರನೇ ಮೇಡನ್ ಅವರನ್ನು ಕೂಡ ಈಗ ದಾಖಲಿಸ್ತಾ ಇದ್ದಾರೆ. ಭಾನುವಾರ ಅಭಿನಂದನೆಗಳು. ಹಾಗೇನೆ ಮುಕ್ತಾಯಗೊಂಡಿರ್ತಕ್ಕಂಥ ಪಂದ್ಯದ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನ ಅಲ್ಲಿ ಕಾರ್ತಿಕ್ ಅವರು ವೇದಿಕೆ ಮೇಲ್ಭಾಗಕ್ಕೆ ಬಂದು ಪಡ್ಕೊಳ್ಬೇಕು. ಇದನ್ನ ರಿಯಾಜ್ ಕಂಡ್ಲೂರ್ ಅವರು ನೀಡಿ ಗೌರವಿಸಿದ್ದಾರೆ ಎನ್ನುವುದನ್ನು ತಿಳಿಸ್ತಾ ಇದ್ದಾವೆ. ಅಲ್ಲಿ ಕುಂದಾಪುರ ಫ್ರೆಂಡ್ಸ್ ಒಂದು ಟಾಸ್ ತಮ್ಮ ನಿರ್ಣಯ. ಕುಂದಾಪುರ ಫ್ರೆಂಡ್ಸ್ ಅದು ನೆಕ್ಸ್ಟ್ ಮಾಡ. ಕೂಡ ಬದಲಾವಣೆ. ರಿಯಾಜ್ ಬಾಯ್ ಹೊಸನಗರ ಬನ್ನಿ ಸರ್. ಧನ್ಯವಾದಗಳು ಪ್ರವೀಣ್ ಮಾರ್ಗುಡಿಯವರೇ. ಮತ್ತೊಮ್ಮೆ ಎಲ್ಲ ಕ್ರೀಡಾ ಪ್ರೇಕ್ಷಕರಿಗೂ